ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಳಿ ತಮಿಳುನಾಡು ಸಿಎಂ ಏನಂದ್ರು? ತಮ್ಮ ಪರ ತೀರ್ಪು ಬಂದಿದ್ದನ್ನ ಕೇಳಿ ಖುಷಿ ಪಡುವ ಸ್ಥಿತಿಯಲ್ಲಿ ಏನಾದರೂ ಜಯಲಲಿತಾ ಅವರು ಇದ್ದಾರಾ? ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿರುವಂತಹ ಜಯ ಆರೋಗ್ಯ ಸ್ಥಿತಿ ಹೇಗಿದೆ? ನಿರ್ವಹಣಾ ಮಂಡಳಿ ರಚನೆಗೆ ಪಟ್ಟು ಹಿಡಿದಂತ ತಮಿಳುನಾಡು ಸಿಎಂ ಈಗ ಏನ್ ಹೇಳಿದ್ದಾರೆ? ತೀರ್ಪು ತಮ್ಮ ಪರ ಬಂದಾಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ ಅಮ್ಮ. ಜಯ ಆರೋಗ್ಯ ಸ್ಥಿತಿ ಬಗ್ಗೆ ಆಸ್ಪತ್ರೆ ಇನ್ನೂ ಕೂಡ ಮಾಹಿತಿಯನ್ನ ನೀಡ್ತಾ ಇಲ್ಲ. ಯಾಕೆ? ಜಯಲಲಿತಾ ಆರೋಗ್ಯ ಸ್ಥಿತಿ ಹೇಗಿದೆ? ಅಮ್ಮನ ಫೋಟೋ ರಿಲೀಸ್ ಮಾಡಿ. ಎಐಎಡಿಎಂಕೆ ಪಕ್ಷಕ್ಕೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಮನವಿಯನ್ನ ಮಾಡಿದ್ದಾರೆ. ಜಯಲಲಿತಾ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಮ್ಮನ ಫೋಟೋವನ್ನ ರಿಲೀಸ್ ಮಾಡಿ ಅಂತ ಎಐಎಡಿಎಂಕೆ ಪಕ್ಷಕ್ಕೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಮನವಿಯನ್ನ ಮಾಡಿದ್ದಾರೆ. ಜಯ ಆರೋಗ್ಯ ಸ್ಥಿತಿ ಬಗ್ಗೆ ಆಸ್ಪತ್ರೆ ಮಾಹಿತಿಯನ್ನ ನೀಡ್ತಾ ಇಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಆದ್ರೆ ಮತ್ತೊಂದಿಷ್ಟು ಪ್ರಶ್ನೆ ಹೇಳುವಂತದ್ದು, ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಳಿ ತಮಿಳುನಾಡು ಸಿಎಂ ಏನ್ ಹೇಳಿದ್ದಾರೆ ಅನ್ನೋದು ಕೂಡ ಇದೆ. ಯಾಕಂತಂದ್ರೆ ನಿರ್ವಹಣಾ ಮಂಡಳಿ ರಚನೆಗೆ ತಮಿಳುನಾಡು ಸಿಎಂ ಜಯಲಲಿತಾ ಅವರು ಪಟ್ಟನ್ನ ಹಿಡಿದಿದ್ರು. ಹಾಗಾಗಿ ಸದ್ಯಕ್ಕೆ ಏನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ? ತಮ್ಮ ಪರ ತೀರ್ಪು ಬಂದಿದ್ದನ್ನ ಕೇಳಿ ಖುಷಿ ಪಡುವ ಸ್ಥಿತಿಯಲ್ಲಿ ಏನಾದರೂ ಜಯಲಲಿತಾ ಅವರು ಇದ್ದಾರಾ? ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿರುವಂತಹ ಜಯ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಹೇಗಿದೆ? ಕೂಡಲೇ ಅವರ ಒಂದು ಫೋಟೋವನ್ನ ರಿಲೀಸ್ ಮಾಡಬೇಕು, ಮತ್ತೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಎಐಎಡಿಎಂಕೆ ಪಕ್ಷಕ್ಕೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಮನವಿಯನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೇಳಿ ತಮಿಳುನಾಡು ಸಿಎಂ ಏನಾದರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ, ಅಥವಾ ಪ್ರತಿಕ್ರಿಯೆಯಂತ ಕೊಡುವಂತಹ ಸ್ಥಿತಿಯಲ್ಲಿ ಏನಾದರೂ ಇದ್ದಾರಾ? ಖುಷಿ ಪಡುವಂತಹ ಸ್ಥಿತಿಯಲ್ಲಿ ಏನಾದರೂ ಜಯಲಲಿತಾ ಅವರು ಇದ್ದಾರಾ? ಈ ರೀತಿಯಾಗಿ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಯಾಕಂತಂದ್ರೆ ಜಯಲಲಿತಾ ಆರೋಗ್ಯ ಸ್ಥಿತಿ ಹೇಗಿದೆ ಮತ್ತೆ ಅವರ ಫೋಟೋವನ್ನ ರಿಲೀಸ್ ಮಾಡಿ ಅನ್ನೋದನ್ನ ಕೂಡ ಎಐಎಡಿಎಂಕೆ ಪಕ್ಷಕ್ಕೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಮನವಿಯನ್ನ ಮಾಡಿದ್ದಾರೆ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಇದೆ. ಜಯ ಆರೋಗ್ಯ ಸ್ಥಿತಿ ಬಗ್ಗೆ ಆಸ್ಪತ್ರೆಯವರು ಮಾಹಿತಿಯನ್ನ ಕೊಡ್ತಿಲ್ಲ, ಯಾಕೆ ಅನ್ನೋದು. ಜೊತೆಗೆ ತೀರ್ಪು ಅವರ ಪರ ಬಂದಾಗ್ಲೂ ಕೂಡ ಅದಕ್ಕೇನಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಖುಷಿಯನ್ನ ವ್ಯಕ್ತಪಡಿಸಿದ್ದಾರಾ? ಆ ಸ್ಥಿತಿಯಲ್ಲಿ ಏನಾದ್ರೂ ಅವರು ಇದ್ದಾರಾ? ಈ ರೀತಿಯಾಗಿ ಪ್ರಶ್ನೆಗಳು ನಮ್ಮನ್ನ ಸಹಜವಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಆಸ್ಪತ್ರೆಯವರು ಕೂಡ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಒಂದು ಫೋಟೋವನ್ನಾದ್ರೂ ರಿಲೀಸ್ ಮಾಡಿ ಅನ್ನೋದನ್ನ ಎಐಎಡಿಎಂಕೆ ಪಕ್ಷಕ್ಕೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಮನವಿಯನ್ನ ಸಹ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಇಷ್ಟೇ, ಅವರ ಪರವಾಗಿ ತೀರ್ಪು ಬಂದರೂ ಕೂಡ ಅಮ್ಮ ಯಾಕೆ ಮೌನವಾಗಿದ್ದಾರೆ? ಯಾಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ? ಅದನ್ನೇನಾದ್ರೂ ಸಂತಸ ಪಡುವಂತಹ ಸ್ಥಿತಿಯಲ್ಲಿ ಏನಾದರೂ ಜಯಲಲಿತಾ ಅವರು ಇದ್ದಾರಾ ಅಥವಾ ಇಲ್ವಾ? ಈ ರೀತಿಯಾಗಿ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದ್ರೆ ಅದಕ್ಕೆ ಆರೋಗ್ಯದ ಬಗ್ಗೆ ಆಸ್ಪತ್ರೆಯವರು ಕೂಡ ಸದ್ಯಕ್ಕೆ ಮಾಹಿತಿಯನ್ನ ಕೊಟ್ಟಿಲ್ಲ. ಆ ಮಾಹಿತಿ ಸಿಕ್ಕ ಬಳಿಕವೂ ಕೂಡ ಇದಕ್ಕೆಲ್ಲವೂ ಕೂಡ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನನ್ನ ಜೊತೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋಕೆ ನನ್ನ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಬದ್ರುದ್ದೀನ್ ಮಾಡಿ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬದ್ರುದ್ದೀನ್, ಹಲವಾರು ರೀತಿಯಾದಂತಹ ಊಹಾಪೋಹಗಳು ವಾಟ್ಸಪ್ನಲ್ಲೂ ಕೂಡ ಹರಿದಾಡ್ತಾ ಇದೆ, ಫೇಸ್ಬುಕ್ನಲ್ಲೂ ಹರಿದಾಡ್ತಾ ಇದೆ, ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ರೀತಿಯಾಗಿ ಹರಿದಾಡ್ತಾ ಇದೆ. ಸದ್ಯಕ್ಕೆ ಜಯಲಲಿತಾ ಅವರ ಆರೋಗ್ಯ ಹೇಗಿದೆ? ಅವರ ಪರವಾಗಿ ತೀರ್ಪು ಬಂದ್ರೆ ಏನಾದರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ? ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ನಮಗೆ? ಅರುಣ್, ಜಯಲಲಿತಾ ಅಂದರೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಆರೋಗ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಿದ್ದಾವೆ. ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಅವರ ಅಂದರೆ ನಮಗೆ ತಮಿಳುನಾಡಲ್ಲಿರುವಂಥ ನಮ್ಮ ಆಪ್ತ ಮೂಲಗಳ ಮಾಹಿತಿ. ಖಂಡಿತವಾಗಲೂ ಜಯಲಲಿತಾ ಅವರ ಆರೋಗ್ಯ ಖಂಡಿತವಾಗೂ ಸ್ಥಿರವಾಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರ ಬೆಂಬಲಿಗರು ಮತ್ತು ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ಅವರ ಆರೋಗ್ಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಅವ್ರ ಪಕ್ಷ ಆಗಲಿ ಅಥವಾ ಅಲ್ಲಿ ಆಸ್ಪತ್ರೆ ಮೂಲಗಳು ತಿಳಿಸ್ತಾ ಇಲ್ಲ. ಆದರೆ ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿರುವಂಥ ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಇನ್ನೂ ಚೇತರಿಸಿಲ್ಲ. ಅವರ ಸ್ಥಿತಿ ಗಂಭೀರವಾಗಿದೆ. ಹಾಗಾಗಿ ಅವರನ್ನು ಸಿಂಗಾಪುರ್ಗೆ ಶಿಫ್ಟ್ ಮಾಡಬೇಕೋ ಬೇಡೋ ಅನ್ನೋ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಒಂದು ಅಂದರೆ ಅವರ ಆಪ್ತ ಮೂಲಗಳ ಪ್ರಕಾರ ಸಿಂಗಾಪುರ್ಗೆ ಅವರನ್ನು ಕರೆದೊಯ್ದು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದು ಅವರ ಆಪ್ತರು ವೈದ್ಯರಿಗೆ ಪಟ್ಟು ಹಿಡಿದಿರುವಂಥದ್ದು. ಆದರೆ ಅಂಥ ಸಾಧ್ಯತೆಗಳು ಭಾಳ ಕಡಿಮೆ ಅನ್ನೋದು ಅಪೋಲೋ ಆಸ್ಪತ್ರೆ ವೈದ್ಯರ ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವಂಥ ವೈದ್ಯರ ಮಾಹಿತಿ. ನಮಗೆ ಲಭ್ಯವಿರುವಂಥ ಮಾಹಿತಿ ಪ್ರಕಾರ ಏನು ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ಕೂಡ ಅಪೋಲೋ ಆಸ್ಪತ್ರೆ ಅವರು ಅಡ್ಮಿಟ್ ಆಗಿರುವಂಥ ಅಪೋಲೋ ಆಸ್ಪತ್ರೆ ವೈದ್ಯರು ಅವರ ಆರೋಗ್ಯ ಸುಧಾರಿಸಿದೆ, ಸ್ಥಿರವಾಗಿದೆ ಅನ್ನೋ ಬುಲೆಟಿನನ್ನು ಹೊರಡಿಸಿದ್ದಾರೆ. ಆದರೆ ಅದನ್ನು ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವರ ಸುತ್ತಮುತ್ತ ಇರ್ಬೋದು, ಅವರ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿ ಆತಂಕದಲ್ಲಿದ್ದಾರೆ. ಒಂದು ರೀತಿಯಲ್ಲಿ
ತಮಿಳುನಾಡಿನಾದ್ಯಂತ ಅವರ ಆರೋಗ್ಯದ ಬಗ್ಗೆನೇ ಚರ್ಚೆ ನಡೀತಾ ಇರುವಂಥದ್ದು. ಈಗಾಗಲೇ ಪ್ರಬಲ ಅಲ್ಲಿಯ ವಿರೋಧ ಪಕ್ಷ DMK ಕೂಡ ಒತ್ತಾಯ ಮಾಡಿರುವಂಥದ್ದು, ಒಂದು ವೇಳೆ ಅವರ ಆರೋಗ್ಯ ಸ್ಥಿರವಾಗಿದ್ದರೆ, ಅವರು ಆರೋಗ್ಯ ಚೆನ್ನಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನಾದರೂ ರಿಲೀಸ್ ಮಾಡಿ ಅನ್ನೋ ಬೇಡಿಕೆಯನ್ನಿಟ್ಟಿದೆ. ಅದಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆ ಆಸ್ಪತ್ರೆಯಿಂದಾಗಲಿ ಅಥವಾ AIDMK ಕೇಂದ್ರ ಕಚೇರಿಯಿಂದಾಗಲಿ ಬಂದಿಲ್ಲ, ಅಥವಾ ತಮಿಳುನಾಡು ಸರ್ಕಾರದಿಂದ ಕೂಡ ಬಂದಿಲ್ಲ. ಹಾಗಾಗಿ ಅನುಮಾನ ದುಪ್ಪಟ್ಟಾಗಿದೆ. ಜಯಲಲಿತಾ ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳೇನಾಗ್ತಿದ್ದಾವೆ, ಅದು ನಿಜ ಏನೋ ಅನ್ನೋ ಅನುಮಾನ ಎಲ್ಲರೂ ಕಾಡ್ತಾ ಇರುವಂಥದ್ದು. ಅರುಣ್, ಬದರುದ್ದೀನ್, DMK ಕೇಳಿರುವಂತಹ ಪ್ರಶ್ನೆಯನ್ನ ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಬೇರೆ ರೀತಿಯಾಗಿ ಯೋಚನೆ ಮಾಡೋಕ್ಕೂ ಕೂಡ ಅದು ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಈ ರೀತಿಯಾಗಿ DMK ಕೇಳಿರುವಂತದ್ದು, ಮತ್ತೆ ಅದಕ್ಕೆ ಹಿಂದಿರುವಂತಹ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಅಂಶಗಳೇನು? ಅಂದ್ರೆ ಆಸ್ಪತ್ರೆಯವರು ಅದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ, ಜೊತೆಗೆ ಫೋಟೋಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಇದೆಯಾ, ಅಥವಾ ಇನ್ನೇನಾದ್ರೂ ಮಾಹಿತಿ ಅವರಿಗೆ ಸಿಕ್ಕಿದೆಯಾ? ಏನು ಅವರು ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಅವ್ರ ಹಿಂದೆ ಕೂಡ ಅವರ ಆರೋಗ್ಯದ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅದು ಸರಿಯಾಗಿರಲಿಲ್ಲ. ಕೆಲವು ತಿಂಗಳಿಂದ ಅವರು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ರು. ಅವರ ಆರೋಗ್ಯ ಏನು ಅವ್ರಿಗೆ ಚಿಕಿತ್ಸೆಗೆ ಅವರು ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಮೊನ್ನೆ ಪರಿಸ್ಥಿತಿ ಅಂದರೆ ಆರೋಗ್ಯಕ್ಕೆ ಬಿಗಡಾಯಿಸಿದಾಗ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಅದಾದ ನಂತರ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನು ಆಸ್ಪತ್ರೆ ವೈದ್ಯರು ಮತ್ತು ಅವ್ರ ಪಕ್ಷ ಆಗಲಿ ಸರ್ಕಾರವಾಗಿ ಕೊಡದೆ ಮುಚ್ಚಿಡ್ತಾ ಇದೆ. ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಅಂದರೆ ಅವರು ಆರೋಗ್ಯವಾಗಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾದ ಯಾವುದೇ ದಾಖಲಾತಿಗಳಿರ್ಬೋದು, ಸುಳಿವುಗಳನ್ನಾಗಿ ಕೊಡ್ತಾ ಇಲ್ಲ. ಆದರೆ ನಿನ್ನೆ ಏನು ಕೇಂದ್ರದ ಸಚಿವೆ ಉಮಾಭಾರತಿ ಅವರು ಕರೆದಿರುವಂಥ ಸಭೆಗೆ ಅವರ ಅನಾರೋಗ್ಯ ನಿಮಿತ್ತ ಬರೋಕ್ಕಾಗಲ್ಲ, ಸಚಿವರನ್ನ ಕಳಿಸ್ತೀವಿ ಅಂತ ಹೇಳಿದರೆ ಅವರ ಏನು ಅವರ ಭಾಷಣವನ್ನು ಇಲ್ಲಿ ಓದಿರುವಂಥದ್ದಷ್ಟೇ ದೆಹಲಿಯಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಅವರು ಯಾರ ಜೊತೆಲೂ ಮಾತಾಡ್ತಾ ಇಲ್ಲ ಅಂತಂದರೆ ಅವರ ಆರೋಗ್ಯ ಖಂಡಿತವಾಗಿ ಸ್ಥಿರವಾಗಿಲ್ಲ, ಅವ್ರು ಗಂಭೀರವಾಗಿದೆ ಅನ್ನೋದನ್ನು ಸುಳಿವನ್ನು ನೀಡುತ್ತೆ. ಹಾಗಾಗಿ ತಮಿಳುನಾಡಿನಾದ್ಯಂತ ಅಲ್ಲಿ ಜನಸಾಮಾನ್ಯರು ಮತ್ತು ಮಾಧ್ಯಮಗಳು ಕೂಡ ಹೇಳುವಂಥದ್ದು ಜಯಲಲಿತಾ ಅವರ ಆರೋಗ್ಯ ಬಹಳ ಗಂಭೀರವಾಗಿದೆ. ಹಾಗಾಗಿ ಚೇತರಿಸಿಕೊಳ್ಳಲಾಗದ ಪರಿಸ್ಥಿತಿಗೆ ಅವರ ಆರೋಗ್ಯ ಬಂದಿದೆ. ಹಾಗಾಗಿ ಈಗ ಯಾವುದೇ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇಲ್ಲ. ಏನು ಮಾಡೋದು ಅನ್ನೋದನ್ನು ಅಸಹಾಯಕರಾಗಿ ಕೈಚೆಲ್ಲಿ ಕುಳಿತಿದ್ದಾರೆ ಆಸ್ಪತ್ರೆ ವೈದ್ಯರು. ಪಕ್ಷ ಮತ್ತು ಅವರ ಆಪ್ತ ಮೂಲಕ ಜಯಲಲಿತಾ ಅವರ ಆಪ್ತರು ಜಯಲಲಿತಾ ಅವರನ್ನು ಸಿಂಗಾಪುರ್ಗೆ ಶಿಫ್ಟ್ ಮಾಡೋಣ ಅನ್ನೋ ಒತ್ತಾಯವನ್ನು ಇಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಅಪೋಲೋ ಆಸ್ಪತ್ರೆ ವೈದ್ಯರು ಸಹಮತವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ಅವರ ಆರೋಗ್ಯ ಸ್ಥಿರವಾಗಿಲ್ಲ ಅನ್ನೋದಕ್ಕೆ ಪುಷ್ಟಿ ನೀಡುವಂಥ ಅಂಶಗಳೇ ನಿಜಾನೇನೋ ಅಂತ ಅನ್ನಿಸ್ತಾ ಇದೆ. ಅವರು ಆದಷ್ಟು ಬೇಗ ಅವರ ಆರೋಗ್ಯ ಅವ್ರು ಚೇತರಿಸಲಿ, ಅವ್ರು ಗುಣಮುಖರಾಗಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಆದಿ ಎಲ್ಲರೂ ಕೂಡ ಅವರಿಗೆ ಅವರ ಆರೋಗ್ಯ ಸುಧಾರಿಸಲಿ ಅನ್ನೋ ಹಾರೈಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಏನು ನಿಜ, ಅವರ ಆರೋಗ್ಯ ನಿಜವಾಗ್ಲೂ ಏನಾಗಿದೆ, ಅವ್ರಿಗೆ ಏನಾಗಿದೆ, ಹೇಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗದೇ ಇರುವುದು ಅನುಮಾನ ಹೆಚ್ಚಾಗುವಂತೆ ಮಾಡಿರುವಂಥದ್ದು ಮತ್ತು ಎಲ್ಲ ಊಹಾಪೋಹಗಳಿಗೆ ಅದೇ ಕಾರಣ. ಅರುಣ್, ಆದ್ರೆ ಬದರುದ್ದೀನ್, ನೀವು ಹೇಳ್ತಾ ಇದ್ರಿ ಅವರು ಬುಲೆಟಿನ್ ಅನ್ನ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಆಸ್ಪತ್ರೆಯಿಂದ ಪ್ರತಿ ಬೆಳಿಗ್ಗೆಯೂ ಕೂಡ ಅಂತ ಹೇಳಿ. ಅದರಲ್ಲಿ ಏನಿದೆ, ಅದರಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತ ವೈದ್ಯರು ಏನಾದರೂ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರಾ? ಈ ರೀತಿಯಾಗಿ ಅವರ ಆರೋಗ್ಯದಲ್ಲಿ ಹದಗೆಟ್ಟಿದೆ, ಇನ್ನೂ ಕೂಡ ಸ್ಥಿರವಾಗಿಲ್ಲ, ಈ ರೀತಿಯಾಗಿ ಏನಾದರೂ ಹೇಳಿದ್ದಾರೆ? ಏನಿದೆ ಅದರಲ್ಲಿ ಇರುವಂತಹ ಅಂಶ ಅಂತ? ಅವರಿಗೆ ಏನಾಗಿದೆ ಅಥವಾ ಅವ್ರು ಯಾವ ಚಿಕಿತ್ಸೆ ಕೊಡಲಾಗ್ತಾ ಇದೆ, ಅವರ ಸ್ಟೇಟಸ್ ಏನು ಅನ್ನೋದನ್ನ ಯಾವುದೇ ಸ್ಪಷ್ಟವಾದಿಲ್ಲ. ಆದರೆ ಅದರಲ್ಲಿ ಎರಡು ಮೂರು ಲೈನ್ನ ಒಕ್ಕಣೆ ಇರುವಂಥದ್ದು. ಜಯಲಲಿತಾ ಅವರ ನಮ್ಮಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಅವರ ಆರೋಗ್ಯ ಸ್ಥಿರವಾಗಿದೆ, ಸ್ಟೇಬಲ್ ಅಂತ ಅಷ್ಟೇ ಹೇಳ್ತಾರೆ ವಿನ ಯಾವ ರೋಗದಿಂದ ಅವ್ರು ಬಳಲ್ತಾ ಇದ್ದಾರೆ, ಅವರಿಗೆ ಯಾವ್ಯಾವ ಚಿಕಿತ್ಸೆ ನೀಡಲಾಗಿದೆ, ಅವರು ಹೇಗೆ ಸುಧಾರಿಸಕ್ಕೆ ನಂಬುವಂಥದ್ದು ಅಂಶಗಳೇನು ಅನ್ನೋದನ್ನಾಗಲಿ ವಿವರವಾದಂಥ ಬುಲೆಟಿನ್ ಏನೂ ಇರೋದಿಲ್ಲ. ಕೇವಲ 3 ಲೈನ್ ಇರುವಂಥ ಒಂದು ಒಕ್ಕಣೆಯನ್ನ ಇರುವಂಥ ಒಂದು ಬುಲೆಟಿನ್ ಅನ್ನ ಅವರು ಹೊರಡಿಸುವಂಥದ್ದು. ಯಾಕೆ ಈ ರೀತಿಯಾಗಿ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಬೇರೆ ಕೇಸ್ಗಳಲ್ಲಿ ನಾವು ಗಮನಿಸಿದ್ವಿ. ಸಾಕಷ್ಟು ಜನಪ್ರತಿನಿಧಿಗಳು ಆಸ್ಪತ್ರೆಯಲ್ಲಿ ಇದೇ ರೀತಿಯಾಗಿ ಅಡ್ಮಿಟ್ ಆಗಿದ್ದಾರೆ. ಸಾಕಷ್ಟು ಸ್ಟಾರ್ಗಳು ಕೂಡ ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಆ ಆಸ್ಪತ್ರೆಯವರು ಖುದ್ದಾಗಿ ಬಂದು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಸ್ಥಿರವಾಗಿದೆ, ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಸಮಸ್ಯೆಯಿಂದ ಅವರು ಹೊರ ಬಂದಿದ್ದಾರೆ, ಈ ರೀತಿ ಎಲ್ಲವೂ ಕೂಡ ಹೇಳಿದ್ದನ್ನ ನಾವು ಕೇಳಿದೀವಿ. ಪ್ರೆಸ್ ಮೀಟ್ ಅನ್ನ ಮಾಡಿ ಅಥವಾ ಬುಲೆಟಿನ್ ಅನ್ನ ಹೊಡಿಸ್ಕೊಂಡು ಇಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ ಬದ್ರುದ್ದೀನ್? ಯಾಕಂದ್ರೆ ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಲ್ಲಿ ಸಾಕಷ್ಟು ಜನ ಸೇರಿಸ್ಕೊಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೂ ಕೂಡ ತಮಿಳುನಾಡಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಅರುಣ್, ತಮಿಳುನಾಡಿನ ಜನ ಒಂದು ರೀತಿಯ ಭಾವನಾತ್ಮಕ ಜೀವಿಗಳು. ಏಕಾಏಕಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಅವಘಡಗಳಾಗ್ತವೆ. MG ರಾಮಚಂದ್ರನ್ ಅವರು ತೀರ್ಕೊಂಡಾಗ ಇರ್ಬೋದು, ಅಲ್ಲಿ ಯಾರು ಗಣ್ಯಾತಿ ಗಣ್ಯರು ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಹೇಗೆ ಪ್ರತಿಕ್ರಿಯಿಸಿದ್ರು, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತು. ಜಯಲಲಿತಾ ಅವರು ಜೈಲಿಗೆ ಹೋದಾಗ ಅವರಿಗೆ ಬೇಲ್ ಸಿಕ್ಕಿಲ್ಲ, ಅವರಿಗೆ ಬೇಲ್ ನಿರಾಕರಿಸಲಾಯಿತು ಅಂದಾಗ ಎಷ್ಟೋ ಜನ ಅವರ ಬೆಂಬಲಿಗರು ಆತ್ಮಹತ್ಯೆ ಮಾಡಿಕೊಂಡ್ರು. ಕಾನೂನು ಸುವ್ಯವಸ್ಥೆ ಧಕ್ಕೆ ಆಯಿತು.
ಸಾಕಷ್ಟು ಅವಘಡಗಳಲ್ಲಿ ಆದವು. ಹಾಗಾಗಿ ಒಂದು ವೇಳೆ ಅವರ ಆರೋಗ್ಯ ಸರಿ ಇಲ್ಲ ಅಂತಂದರೆ ತಮಿಳುನಾಡಿನಾದ್ಯಂತ ಖಂಡಿತವಾಗ್ಲೂ ಪರಿಸ್ಥಿತಿ ಕೈಮೀರುವಂಥ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ. ಅವರ ಬೆಂಬಲಿಗರೇನಿದ್ದಾರೆ, ಅವರ ಅಭಿಮಾನಿಗಳೇನಿದ್ದಾರೆ, ಅವರ ಭಾವನಾತ್ಮಕವಾಗಿ ಏನು ಪ್ರತಿಕ್ರಿಯಿಸಿ ಏಕಾಏಕಿ ಏನಾದರೂ ಮಾಡ್ಕೋಬೋದು ಅನ್ನೋ ಆತಂಕ ಅಲ್ಲಿಯ ಆಡಳಿತದಲ್ಲಿರುವಂಥ ಅಧಿಕಾರಿಗಳಿಗೆ ಮತ್ತು ಅವರ ಆಪ್ತರಿಗೆ ಇರುವಂಥ ಆತಂಕ. ಹಾಗಾಗಿ ಅಂಥದ್ದೇನು ಆಗದಿರಲಿ ಅಂತ ಅನ್ನೋದಕ್ಕಾಗಿ ಅವರು ಸ್ಪಷ್ಟವಾದಂಥ ಅವರ ನಿಜವಾದ ಆರೋಗ್ಯ ಸ್ಥಿತಿಯನ್ನು ವಿವರಿಸದೇ ಇರುವಂಥ, ಒಂದು ವೇಳೆ ಅವರ ಆರೋಗ್ಯ ಚೆನ್ನಾಗಿಲ್ಲ, ಅವ್ರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಾದರೆ ಖಂಡಿತವಾಗ್ಲೂ ಅವ್ರ ಅಭಿಮಾನಿಗಳು ಬೆಂಬಲಿಗರು ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಅಂಥ ಪರಿಸ್ಥಿತಿ ಬರದಿರಲಿ, ಅವರ ಆರೋಗ್ಯ ಸುಧಾರಣೆ ಆದಮೇಲೆ ಹೇಳೋಣ ಅಂತ ಅನ್ನೋದಕ್ಕಾಗಿ ಅವರು ಒಂದು ಹಾಗೆ ಮಾಡಿರ್ಬೋದು. ಅಥವಾ ಒಂದು ವೇಳೆ ಏನಾದರೂ ಅವರ ಆರೋಗ್ಯ ಬಿಗಡಾಯಿಸಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಕೂಡ ಕಾಲಾವಕಾಶ ಬೇಕಾಗುತ್ತೆ. ಅದೆಲ್ಲ ಸಿದ್ಧತೆ ಮಾಡಿಕೊಂಡು ಅವರ ಪರಿಸ್ಥಿತಿ ಆರೋಗ್ಯದ ವಿವರವನ್ನು ಹೇಳಬೇಕು ಅನ್ನೋ ತೀರ್ಮಾನ ಮಾಡಿದ್ರೂ ಇರ್ಬೋದು. ಇವೆಲ್ಲ ಆಗದಿರಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳೋ ಸಲುವಾಗಿ ಒಬ್ಬರು ಗಣ್ಯ ವ್ಯಕ್ತಿ, ಅದು ವಿಶೇಷವಾಗಿ ತಮಿಳುನಾಡಿನ ವಿಚಾರ ನಿಮ್ಗೆ ಗೊತ್ತಿದೆ, ಹಿಂದಿನ ಇತಿಹಾಸಗಳನ್ನ ನಾವು ನೋಡಿದಾಗ ಇಂಥವೆಲ್ಲ ಘಟನೆಗಳು ಆಗಿದೆ. ಹಾಗಾಗಿ ಪರಿಸ್ಥಿತಿ ಕೈ ಮೀರದಿರಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ವರ್ತಿಸ್ತಾ ಇರುವಂಥದ್ದು. ಆದರೆ ನಮ್ಮೆಲ್ಲರ ಆಶೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ಜನ ಅವರು ಮೂಲತಃ ಕನ್ನಡಿಗರು, ಕರ್ನಾಟಕದವರು, ಅವ್ರು ಎಷ್ಟೇ ನಮಗೆ ಕಾವೇರಿ ವಿಚಾರದಲ್ಲಿ ಕಿರುಕುಳ ಕೊಟ್ಟಿರಲಿ, ಅವ್ರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತೇಳಿ ನಾವೆಲ್ಲರೂ ಹಾರೈಸ್ತಾ ಇದ್ದೇವೆ. ಬದರುದ್ದೀನ್, ನಮ್ಮ ಅನುಮಾನಗಳಿಗೆ ಮತ್ತೊಂದಿಷ್ಟು ಆಡ್ ಆಗ್ತಾ ಇರೋದೇನು ಅಂದ್ರೆ, ಆ ಆಸ್ಪತ್ರೆ ಮುಂಭಾಗದಲ್ಲಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ನೆರೆತಾ ಇದ್ದಾರೆ. ಪ್ರತಿಭಟನೆ ಮಾಡೋಕ್ಕೂ ಕೂಡ ಒಂದಿಷ್ಟು ಜನ ಈ ಕಡೆ ಭಾಗದಲ್ಲಿ ತಮಿಳುನಾಡಿನ ಬಾರ್ಡರ್ ಅಲ್ಲಿ ನಡೀತಾ ಇದ್ರೆ, ಮಗದೊಂದು ಕಡೆ ಆಸ್ಪತ್ರೆ ಮುಂಭಾಗದಲ್ಲಿ ಅವಳ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ಳಿ ಅನ್ನೋಕೋಸ್ಕರ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದೀವಿ. ಆದ್ರೆ ಅಲ್ಲಿ ನಾಯಕರು ಬಂದು ಹೋಗ್ತಾ ಇದ್ರೆ ಏನಾಗಿದೆ ಏನಿದೆ ಅನ್ನೋದ್ರ ಅವ್ರಿಗೂ ಕೂಡ ಸ್ಪಷ್ಟ ಚಿತ್ರಣ ಇಲ್ವಾ? ಯಾಕೆ ಈ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಿಗೆ ಮಾಡಲಾಗ್ತಾ ಇದೆ? ಪೊಲೀಸರಿಗೂ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿಲ್ವಾ? ನೋಡಿ ಅರುಣ್, ನಮಗೆ ತಮಿಳುನಾಡಿನ ಇತಿಹಾಸ ಗೊತ್ತಿದೆ, ಜಯಲಲಿತಾ ಅವರು ನಡವಳಿಕೆ ವರ್ತನೆ ಗೊತ್ತಿದೆ. ಅವರ ಅಧಿಕಾರದಲ್ಲಿದ್ದಾಗಲೂ ಅವ್ರನ್ನ ಭೇಟಿ ಆಗೋದಿರಲಿ, ಅವ್ರನ್ನ ಹತ್ತಿರದಿಂದ ನೋಡೋದಿರಲಿ, ಭಾಳ ಅದೊಂದು ರೀತಿಯಲ್ಲಿ ಮರೀಚಿಕೆ, ಅವರಿಗೆ ದೂರದಿಂದ ಆಶೀರ್ವಾದ ತೆಗೆದುಕೊಳ್ಳು ಹೋಗುವಂಥ ಪರಿಸ್ಥಿತಿಯಲ್ಲಿರುವಂಥ ಅಲ್ಲಿಯ ನಾಯಕತ್ವ, ಅಲ್ಲಿಯ ಇದು ಆಗಿರುವಂಥದ್ದು. ಈಗ ಅವರ ಆರೋಗ್ಯ ಸರಿ ಇಲ್ಲ, ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದ ತಕ್ಷಣ ಎಲ್ಲರನ್ನೂ ಅಲ್ಲಿ ಹತ್ತಿರದಿಂದ ಬಿಡುವುದಾಗ್ಲಿ, ಅವ್ರು ನೋಡಕ್ಕೂ ಯಾರನ್ನೂ ಬಿಡ್ತಾ ಇಲ್ವಾ? ಖಂಡಿತ ಬಿಡಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಆಪ್ತ ಕುಟುಂಬದವರು ಮತ್ತು ಅವರ ಆಪ್ತ ಸ್ನೇಹಿತರನ್ನು ಹೊರತುಪಡಿಸಿ, ಪ್ರಮುಖ ಸಚಿವರು ಅಂದರೆ ಅವರ ಆಪ್ತರಾಗಿರುವಂಥ ಗುರುತಿಸಿಕೊಂಡ ಪ್ರಮುಖ ಸಚಿವರನ್ನು ಹೊರತುಪಡಿಸಿ ಇನ್ಯಾರನ್ನೂ ಆಸ್ಪತ್ರೆ ಅವರ ವರಾಂಡಕ್ಕೆ ಬಿಟ್ಕೊಡ್ತಾ ಇಲ್ಲ. ಇದು ಅಲ್ಲಿ ಮಾಧ್ಯಮಗಳನ್ನು ಕೂಡ ಅಲ್ಲಿ ಬಹುತೇಕ ಅನತಿ ದೂರ ಇಡಲಾಗಿದೆ. ತುಂಬ ದೂರದಲ್ಲೇ ಅವರೆಲ್ಲ ಮಾಹಿತಿ ಸಂಗ್ರಹ ಮಾಡ್ತಿರುವಂಥದ್ದು. ಆದರೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವಂಥ ಕೆಲವು ಆಪ್ತ ವೈದ್ಯರು ಮತ್ತು ಅವರನ್ನು ನೋಡ್ಕೊಳ್ತಿರೋ ಕೆಲವು ಸಿಬ್ಬಂದಿ ಏನಿದ್ದಾರೆ, ಅವರು ನೀಡಿರುವ ಮಾಹಿತಿಯಂತೆ ಅವರ ಆರೋಗ್ಯ ಸುಧಾರಣೆ ಆಗಿಲ್ಲ ಅನ್ನೋದನ್ನೇ ಏನೋ ಆಫ್ ದ ರೆಕಾರ್ಡ್ ನಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಅಲ್ಲಿ ಆಸ್ಪತ್ರೆ ವೈದ್ಯರು ಏನನ್ನೂ ಹೇಳ್ತಾ ಇಲ್ಲ, ಹೇಳಲಿಕ್ಕೆ ಹೆದರ್ಕೋತಾ ಇದ್ದಾರೆ, ಹಿಂಜರಿತಾ ಇದ್ದಾರೆ. ಏನಾಗಬೇಕು ಅಂತಂದ್ರೆ, ಅವರು ಒಂದು ವೇಳೆ ಅವರ ಆರೋಗ್ಯ ಸರಿಯಿಲ್ಲ ಅನ್ನೋದನ್ನ ಪ್ರಕಟಣೆ ಕೊಟ್ಟರೆ ಅವ್ರ ಆಸ್ಪತ್ರೆನೇ ಉಡಿಸಿ ಮಾಡಿಬಿಡ್ತಾರೆ ಅವರ ಬೆಂಬಲಿಗರು. ಇಂಥ ಪರಿಸ್ಥಿತಿ ಈ ರೀತಿ ಸ್ಪಂದಿಸುವಂತ ಅವರು ಅಂದ್ರೆ ಅಲ್ಲಿಯ ಜನ, ಅವರ ಬೆಂಬಲಿಗರು. ಹಾಗಾಗಿ ಅದು ಏನು ಆಗದಿರಲಿ ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತ್ ಮಾಡ್ತಾ ಇರುವಂತದ್ದು. ಆರೋಗ್ಯ ಸುಧಾರಣೆ ಆದ್ರೆ ನಿಜಕ್ಕೂ ತುಂಬಾ ಒಳ್ಳೆಯದೇ. ಓಕೆ ಬದ್ರುದ್ದೀನ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಸುದ್ದಿ ಇದೆ, ಅದಕ್ಕೂ ಸಂಬಂಧಪಟ್ಟಂತೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.